ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ನವರಾತ್ರಿ. ಸೊ ಆಲ್ರೆಡಿ ನವರಾತ್ರಿ ಸ್ಟಾರ್ಟ್ ಆಗಿದೆ. ಸೊ ಇವತ್ತು 2ನೇ ದಿನದ ನವರಾತ್ರಿ. ನಾನು ಕೂಡ ಅಮ್ಮನ ಮನೆಗೆ ಬಂದಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನವರಾತ್ರಿ. 9 ಡೇಸ್ ಇರುತ್ತೆ. ಸೊ 10 ಡೇಸ್ ಅಂತ ಹೇಳ್ಬೋದು, ವಿಜಯದಶಮಿ ಹಿಡಿದು. ಹಾಗೆ ನನ್ನ ಗಂಡನ ಮನೆಯಲ್ಲಿ ಕೂಡ ನವರಾತ್ರಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಎಲ್ರಿಗೂ ಗೊತ್ತಿರೋ ಹಾಗೆ ನವರಾತ್ರಿ ವರ್ಷದಲ್ಲಿ 2 ಟೈಮ್ಸ್ ಬರುತ್ತೆ. ಯುಗಾದಿ ಟೈಮಲ್ಲಿ ಹಾಗೆ ಈ ಅಕ್ಟೋಬರ್ ಸೆಪ್ಟೆಂಬರ್ ಆ ಟೈಮಲ್ಲಿ ಬರುತ್ತೆ. ವಸಂತ ನವರಾತ್ರಿ, ಶರನ್ ನವರಾತ್ರಿ ಅಂತ ಹೇಳ್ತಾರೆ. ಸೊ ಗಂಡನ ಮನೆ ಸೈಡು ನಾವು 2 ನವರಾತ್ರಿ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇಲ್ಲಿ ಅಮ್ಮನ ಮನೆಯಲ್ಲಿ ಇವಾಗ ಶರನ್ ನವರಾತ್ರಿ ಅದು ಒಂದೇ ನಾವು ಸೆಲೆಬ್ರೇಟ್ ಮಾಡೋದು. ಸೊ ಚಿಕ್ಕ ವಯಸ್ಸಿಂದ ನಾನು ಯಾವಾಗಲೂ ಮಿಸ್ ಮಾಡಿಲ್ಲ. ಸೊ ಇಲ್ಲೂ ಅಟೆಂಡ್ ಮಾಡಿ ಅಲ್ಲಿನೂ ಅಟೆಂಡ್ ಮಾಡ್ತೀನಿ. ಇವಾಗ ನನ್ನ ಮಗಳಿಗೆ ಕೂಡ ರಜಾ ಇರೋದ್ರಿಂದ ಸೊ ಇಲ್ಲಿ ಬಂದು ಆಮೇಲೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ನವರಾತ್ರಿ ಎಲ್ರಿಗೂ ಎಲ್ಲರ ಕಷ್ಟ ದೂರ ಆಗಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಅಂದ್ಕೊತೀನಿ, ಪ್ರೇ ಮಾಡ್ತೀನಿ. ಸೊ ಎಲ್ಲರೂ ಖುಷಿಯಾಗಿ ಇರಲಿ ಅಂತ. ನಾವು ಹೇಗೆ ಪೂಜೆ ಮಾಡ್ತೀವಿ, ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಇವತ್ತು ಆ್ಯಕ್ಚುಲಿ ಬ್ರಹ್ಮಚಾರಿಣಿ, 2nd ಡೇ ಬ್ರಹ್ಮಚಾರಿಣಿ ರೂಪ ಕೈಗೊಳ್ತಾಳೆ ದೇವಿ. 9 ದಿನ 9 ರೂಪವನ್ನು ತಾಳ್ತಾಳೆ ದೇವಿ, ದುಷ್ಟ ಸಂಹಾರ ಮಾಡಲಿಕ್ಕೆ, ಅಂದರೆ ಮಹಿಷಾಸುರನ ಕೊಲ್ಲಿಕ್ಕೆ 9 ರೂಪವನ್ನು ತಾಳ್ತಾಳೆ. ಸೊ ಇವತ್ತು ಬ್ರಹ್ಮಚಾರಿಣಿ. ಸೊ ಕಲರ್ ಕೋಡ್ ರೆಡ್, ನಿನ್ನೆ ವೈಟ್ ಇತ್ತು, ವೈಟ್ ಕೂಡ ಹಾಕ್ಕೊಂಡಿದ್ವಿ ನಾವು. ಸೊ ನಾನು ನಿಮಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಓಕೆ, ಮತ್ತೆ ಸಿಗುವ ಆಯಿತಾ? ಬಾಯ್. ಹಾಂ, ನಮ್ಮದು ರೆಡಿ ಆಗಿದೆ ಫಸ್ಟ್ ಡೇ ನವರಾತ್ರಿಗೆ. ನೋಡಿ ಇಲ್ಲೊಬ್ರು ಇದ್ದಾರೆ. ಇವ್ರ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ ಇವ್ರು ಯಾರಂತ. ಇವರು ಫೇಮಸ್ ಆಗಿಲ್ಲ. ಇವರು ನಮ್ಮ ಅತ್ತಿಗೆ ಅಣ್ಣನ ಹೆಂಡತಿ. ಸೊ ಇವ್ರದ್ದು ಕೂಡ ಬ್ಲಾಗ್ ಇದೆ, ತುಂಬ ಫೇಮಸ್ ಇದ್ದಾರೆ. ನೀವು ಹೋಗಿ ಚೆಕ್ ಮಾಡಿ. ನಿಮ್ಮ ಬ್ಲಾಗ್ ಹೆಸರು ಹೇಳೆ. ಕೋಸ್ಟಲ್ ಕಾಸ್ಟ್ ಅಂತ. ಸೊ ಇಬ್ಬರಿಗೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಸೊ ಇವಾಗ ನಾವು ರೆಡಿಯಾಗಿ ಇನ್ನೊಂದು ಮನೆಗೆ ಹೋಗ್ತೀವಿ. ನಮ್ಮದು ಮೂಲ ಮನೆ, ಅಲ್ಲಿ ನವರಾತ್ರಿ ಪೂಜೆ ನಡೀತಿರೋದು. ಅಪ್ಪ ಅಮ್ಮನೇ ಕುತ್ಕೊತಾರೆ ಪೂಜೆಗೆ. ನೋಡಿಲಿ, ಹಾಯ್ ಹೇಳು. ವೆಲ್ಕಮ್ ಟು ಮೈ ಮಮ್ಮೀಸ್ ಚಾನಲ್. ನೋಡು, ಬರ್ಫಿ ನೋಡಿ, ಬರ್ಫಿ ನೋಡಿ, ಬರ್ಫಿ ಏನ್ ಮಾಡ್ತಿದ್ದಾನೆ ನೋಡಿ, ಬರ್ಫಿನ ಹೆಂಗಿದ್ದಾನೆ. ಹಲೋ ಬರ್ಫಿ. ಅಮ್ಮ ಅಮ್ಮ ಯಾರ ಗಾಡಿ? ಇದು ನಮ್ಮದು ಹಳೆ ಮನೆ, ಮೂಲ ಮನೆ. ಇವಾಗ ಬಂದಿದ್ದೀವಿ ಜಸ್ಟ್. ಅಯ್ಯೋ ಮಳೆ ಬರ್ತಿದೆ, ಸಿಯಾ ಮಳೆ ಸ್ಟಾರ್ಟ್. ಅದಾದ್ರಿಂದು ಬಾಟಲ್ಲು, ಡ್ರೆಸ್ಸು. ಆರೆಂಜ್ ಚಡ್ಡಿ. ಸಿಯಾ, ನಿನ್ ಮೊಬೈಲ್ ಬಿಟ್ಟಿಗೆ ಬಂದ್ಯಾ? ಬೈತಾ ಅಜ್ಜ ಅಲ್ಲೇ ಇಟ್ಬಿಡು. ಇದೆ ಇಲ್ಲಿ. ನಮ್ಮಮ್ಮ ಹೆಂಗ್ ಡಾನ್ಸ್ ಮಾಡ್ತಿದ್ದಾರೆ. ಇವರು ನಮ್ಮ ಅಜ್ಜಿ, ಸಣ್ಣಜ್ಜಿ. ಪುರಿ ನಡೀತಿದೆ. ಕಜ್ಜಾಯ ಎಲ್ಲ ನೈವೇದ್ಯಕ್ಕೆ ಕಜ್ಜಾಯ ಮಾಡ್ತಿದ್ದಾರೆ.
ಇಲ್ಲಿ ನೈವೇದ್ಯಕ್ಕೆ ಅಂತ ತಂದಿಟ್ಟಿದ್ದಾರೆ. ಬಟ್ ಸಿಯಾ ಅಲ್ಲಿ ಪಾಯಸ ಇರೋದು ನೋಡ್ಬಿಟ್ಟು ಅಳ್ತಾ ಇದ್ದಾಳೆ, ಇವಾಗ್ಲೇ ಬೇಕಂತ. ಅಮ್ಮನ ಮನೆಯಲ್ಲಿ ಭಟ್ರು ಬಂದು ಪೂಜೆ ಮಾಡ್ತಾರೆ, ಪಾರಾಯಣ ಎಲ್ಲ ಓದ್ತಾರೆ. ಇದಂತೂ 100 ವರ್ಷದ ಹಿಂದಿನಿಂದಲೇ ನಡ್ಕೊಂಡು ಬಂದಿರೋ ಅಂಥದ್ದು. ಇನ್ನು ಅಷ್ಟಮಿವರೆಗೆ 5 ಆರತಿ ಮಾಡ್ತಾರೆ ಮನೆಯಲ್ಲಿ, ಹಾಗೆ ನವಮಿಯಲ್ಲಿ 11 ಆರತಿ ಮಾಡ್ತಾರೆ. ನವಮಿ ದಿನ ಅಂತೂ ನೋಡಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ನೋಡಕ್ಕೆ. ಇಲ್ಲಿ ಭಟ್ರು ಬಂದು ಊಟ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆಯವರೆಲ್ಲ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ 3 ಕೋತಿಗಳು ಆಲ್ರೆಡಿ ಬಂದು ಕುತ್ಕೊಂಡಿದ್ದಾವೆ, ವೇಟ್ ಮಾಡ್ತಾ ಇದ್ರು. ಫೆಸ್ಟಿವಲ್ ಟೈಮಲ್ಲಿ, ಫಂಕ್ಷನ್ ಟೈಮಲ್ಲಿ ಬಾಳೆಲೆ ಹಾಕಿದ್ಮೇಲೆ ಬಡ್ಡಿಗೆ ಅಕ್ಕಿ ಅಂತ ಒಂದು ಪದ್ಧತಿ ಇರುತ್ತೆ. ಫಸ್ಟು ತುಪ್ಪ ಬಡ್ತಾರೆ, ಹಾಲಿನ ಬೇರೆ ಐಟಮ್ಸ್ ಬತ್ತು. ಪರಮೇಶ್ವರಿ ಜಗದಂಬಾ ಸೊ ಹೀಗಿತ್ತು 2 ದಿನದ ನವರಾತ್ರಿ ಪೂಜೆ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.